औदुंबर निवासी भक्ताभिमानी राजाधिराज सद्गुरु शिव चिदंबरेश्वर महाराज की जय। दास राजा राम महाराज की जय। ಸಂತ ಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮ ಪೂಜ್ಯ ಶಂಕರ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 21. ಮಳೆಯನ್ನು ತಡೆದು ನಿಲ್ಲಿಸಿದುದು. ಸರ್ವಲಾಹನ ಥೋರಲಾಗಿ, ಸರ್ವಲಾಹನ ಥೋರಲಾಗಿ, ಲೀಲಾ ದಾವೆ ತಸೆ ಜಗೆ, ಲೀಲಾ ದಾವೆ ತಸೆ ಜಗೆ, ಸರ್ವಲಹನ ಥೋರಲಾಗಿ, ಸರ್ವಲಹನ ಥೋರಲಾಗಿ, ವಿರಳ ಕೋಣೆ ಓಳಖಲೆ, ವಿರಳ ಕೋಣೆ ಓಳಖಲೆ, ಅಜ್ಞಾನಾಸೆ ಪಡೆ ಭ್ರಾಂತಿ, ಅಜ್ಞಾನಾಸೆ ಪಡೆ ಭ್ರಾಂತಿ, ಸರ್ವಲಹಾನ ಥೋರಲಾಗಿ, ಸರ್ವಲಹಾನ ಥೋರಲಾಗಿ, ಅಘಟಿತ ದಾವಿತೋ ಕರಣಿ, ಅಘಟಿತ ದಾವಿತೋ ಕರಣಿ, ಸತ್ತಾ ಜಾಚೆ ತ್ರಿಭುವನೆ, ಸತ್ತಾ ಜಾಚೆ ತ್ರಿಭುವನೆ, ಸರ್ವಲಹಾನ ಥೋರಲಾಗಿ, ಸರ್ವಲಹಾನ ಥೋರಲಾಗಿ, ದಾಸಮಣ ಚೇದಂಬರ, ದಾಸಮಣ ಚೇದಂಬರ, ಜಾಚೆ ಸತ್ಯ ಹಾಪಜನ್ಯ, ಜಾಚೆ ಸತ್ಯ ಹಾಪಜನ್ಯ, ಸರ್ವಲಹಾನ ಥೋರಲಾಗಿ, ಸರ್ವಲಹಾನ ಥೋರಲಾಗಿ, ಲೀಲಾ ದಾವೆ ತಸೆ ಜಗೆ, ಲೀಲಾ ದಾವೆ ತಸೆ ಜಗೆ, ಸರ್ವಲಹಾನ ಥೋರಲಾಗಿ, ಸರ್ವಲಹಾನ ಥೋರಲಾಗಿ, ಸರ್ವಲಹಾನ ಥೋರಲಾಗಿ. ಸಗುಣಾವತಾರಿ ಚಿದಂಬರ ಮಹಾಸ್ವಾಮಿಗಳವರ ಕಾಲದಲ್ಲಿ ಚಿಕ್ಕ ಬಾಲಕರಿಂದ ಮೊದಲು ಮಾಡಿ ವೃದ್ಧರವರೆಗೂ ಮತ್ತು ಎಲ್ಲ ನರನಾರಿಯರು ಸ್ವಾಮಿಗಳವರ ದರ್ಶನ ಮಾತ್ರದಿಂದಲೇ ಉದ್ಧಾರ ಹೊಂದಿ ಪುನೀತರಾಗುತ್ತಿದ್ದರು. ಪಶು ಪಕ್ಷಿಗಳು ದರ್ಶನ ಮಾತ್ರದಿಂದ ಉದ್ಧಾರ ಹೊಂದುತ್ತಿದ್ದವು. ಸ್ವಾಮಿಯ ಉಪದೇಶದ ಸವಿಯನ್ನು ಉಂಡು ಅವರ ಅಮೃತವಾಣಿಯನ್ನು ಕೇಳಿ ಅವರ ಅಂತಃಕರಣ ದೃಷ್ಟಿಯಿಂದ ಸುಖವಾಗಿ ಬಾಳಿ ನಿಜಾನಂದವನ್ನು ಹೊಂದುತ್ತಿದ್ದರು. ಸ್ವಾಮಿಯು ಅವರವರ ಗುಣದೋಷಗಳನ್ನು ನಿವಾರಿಸಿ ಪುನೀತರನ್ನಾಗಿ ಮಾಡುತ್ತಿದ್ದರು. ಅವರಿಂದ ಅನುಗ್ರಹ ಹೊಂದದವರು ಯಾರೂ ಇಲ್ಲ. ದರ್ಶನ ಮಾಡಿಕೊಳ್ಳದೆ ನಾಮಧ್ಯಾನವನ್ನು ಮಾಡದೆ ನಾಸ್ತಿಕರಿರುವವರು ಕೂಡ ಅವರು ಸಂಚಾರ ಮಾಡಿದ ಭೂಮಿಯ ಪಾದಧೂಳಿಯಿಂದಲೇ ಕೃತಾರ್ಥರಾಗಿರುವರು. ಇದೇನು ಅತಿಶಯೋಕ್ತಿಯಲ್ಲ. ಅಜ್ಞಾನದ ಭ್ರಾಂತಿಯಿಂದ ಕೂಡಿದ ಜನರೂ ಕೂಡ ಸುಜ್ಞಾನಿಗಳಾಗಿದ್ದಾರೆ. ಸ್ವಾಮಿಗಳು ಚಾತುರ್ಮಾಸದ ಸಮಯದಲ್ಲಿ ನವಲಗುಂದದಲ್ಲಿ ವಾಸ್ತವ್ಯ ಮಾಡಿದ್ದರು. ಈ ನವಲಗುಂದದ ಸಮೀಪದ ಒಂದು ಗ್ರಾಮದ ಊರ ಹೊರಗಿನ ಒಂದು ತೋಟದ ಪ್ರಶಸ್ತ ಜಾಗೆಯಲ್ಲಿ ವಾಸ ಮಾಡಿದ್ದರು. ಈ ಗ್ರಾಮವು ನವಲಗುಂದದ ಹದ್ದಿಯಲ್ಲಿಯ ಒಂದು ಗ್ರಾಮ ಇರಬಹುದು. ಗ್ರಾಮದ ಹೆಸರು ಉಲ್ಲೇಖವಿರದಿದ್ದರಿಂದ ಬರೆದಿರುವುದಿಲ್ಲ. ಇವರ ಸಂಗಡ ಅನೇಕ ಯಾತ್ರಿಕರಿದ್ದರು. ಅವರಿಗೂ ಸಹ ತೋಟದಲ್ಲಿ ಸಾವಿರಾರು ಜನರು ಏಕಕಾಲಕ್ಕೆ ಭೋಜನ ಮಾಡಲು ಅನುಕೂಲವಾದ ಸ್ಥಳ ಇದಾಗಿತ್ತು. ಮಧ್ಯದಲ್ಲಿ ಶ್ರೀ ಸ್ವಾಮಿಗಳವರು ವಾಸವಾಗಿದ್ದರು. ಚಾತುರ್ಮಾಸದ ಸಮಯವಾದುದರಿಂದ ಮಳೆ ಗಾಳಿ ವಿಪರೀತವಾಗಿದ್ದವು. ಇದರಿಂದಾಗಿ ಪ್ರತಿನಿತ್ಯದ ಉಪನ್ಯಾಸ, ಹರಿಕೀರ್ತನೆ, ಪೂಜೆ, ಅಭಿಷೇಕಾದಿ ಕಾರ್ಯಕ್ರಮಗಳಿಗೆ ಶ್ರಮವಹಿಸಿ ವ್ಯವಸ್ಥೆ ಮಾಡುತ್ತಲಿದ್ದರು. ಒಂದು ದಿನ ಬ್ರಾಹ್ಮಣ ಸಮುದಾಯದ ಭೋಜನವು ವಿಜೃಂಭಣೆಯಿಂದ ಸಾಗಿತ್ತು. ಎಲ್ಲ ಜನರು ಜಯ ಜಯಕಾರ ಮಾಡುತ್ತಲಿದ್ದರು. ಪಂಡಿತ ಬ್ರಾಹ್ಮಣ ಸಮುದಾಯವು ಸಂತೋಷದಿಂದ ಶಾಂತಿಪಾಠ ಹೇಳುತ್ತಿದ್ದರು. ಕೆಲವರು ನಾಮಗರ್ಜನೆ ಮಾಡುತ್ತಿದ್ದರು. ಇನ್ನೂ ಕೆಲವರು ಭಜನೆ ಮಾಡುತ್ತಿದ್ದರು. ತಮ್ಮ ಉಪಾಸನೆಯಂತೆ
ಒಂದೊಂದು ಗುಂಪು ಒಂದೊಂದು ವಿಧವಾಗಿ ಸೇವೆ ಸಲ್ಲಿಸುತ್ತಲಿದ್ದರು. ಮಹಾ ಅನ್ನ ಸಂತರ್ಪಣೆಯ ಕಾಲಕ್ಕೆ ನಾನಾ ತರಹದ ಪಕ್ವಾನ್ನಗಳನ್ನು ತಯಾರಿಸಿದ್ದರು. ವ್ಯಂಜನ ಪದಾರ್ಥಗಳನ್ನು ಚಾತುರ್ಮಾಸಕ್ಕೆ ತಕ್ಕಂತೆ ತಯಾರಿಸಿದ್ದರು. ಸ್ವಾಮಿಗಳವರು ತಾರಾಮಂಡಲ ಚಂದ್ರನಂತೆ ಶೋಭಿಸುತ್ತಿದ್ದರು. ಮೊದಲಿನ ಪಂಕ್ತಿಗೆ ಸಾವಿರಾರು ಎಲೆಗಳನ್ನು ಹಾಕಿದ್ದರು. ಸ್ವಾಮಿಗಳು ಮೊದಲಿನ ಪಂಕ್ತಿಗೆ ಹೆಚ್ಚಾಗಿ ಕೂಡುತ್ತಿರಲಿಲ್ಲ. ಬಂದ ವೇದಾಭ್ಯಾಸ ಪಂಡಿತರಾದ ವೈದಿಕ ಬ್ರಾಹ್ಮಣರನ್ನು ಮೊದಲ ಪಂಕ್ತಿಗೆ ಊಟಕ್ಕೆ ಕೂಡಿರಿಸುತ್ತಿದ್ದರು. ನಂತರ ತಾವು ಊಟ ಮಾಡುತ್ತಿದ್ದರು. ಎಲೆ ಹಾಕಿದ ನಂತರ ಉಪ್ಪಿನಿಂದ ಮೊದಲು ಮಾಡಿ ಎಲ್ಲವನ್ನು ಎಲೆಗೆ ಬಡಿಸಿದರು. ಪಕ್ವಾನ್ನಗಳನ್ನು ಬಡಿಸಿ ತುಪ್ಪ ಹಾಕಿದರು. ಗಂಟೆ ಆದ ನಂತರವೇ ಪರಿಸಂಚಯಾಮಿ ಪ್ರಾರಂಭಿಸುತ್ತಿದ್ದರು. ಈವರೆಗೆ ಭೋಜನದ ತಯಾರಿ ಬಂದಿತು. ಒಬ್ಬ ಬ್ರಾಹ್ಮಣನು ಸ್ವಾಮಿ ಇದ್ದಲ್ಲಿಗೆ ಬಂದನು. ಚಿದಂಬರ ಶ್ರೀಹರಿ 4 ಕಡೆಗಳಲ್ಲಿ ಮೋಡ ಮುಸುಕಿ ಗುಡುಗು ಮಿಂಚು ಸಹಿತ ಅಮೋಘವಾಗಿ ಮಳೆ ಬರುವಂತಾಗಿದೆ. ತುಂತುರು ಹನಿಯು ಪ್ರಾರಂಭವಾಯಿತು. ಬ್ರಾಹ್ಮಣ ಸಮುದಾಯವು ಭೋಜನ ಪ್ರಾರಂಭಿಸಿದೆ. ಮುಂದೇನಾಗುವುದೋ ನೋಡಬೇಕು. ಭೋಜನ ಸುರಕ್ಷಿತ ಆಗುವ ಬಗೆಯಂತೂ ತಮ್ಮ ವಿನಃ ಇದು ಬೇರೆಯವರಿಗೆ ತಿಳಿಯದು. ಇದಕ್ಕೆ ಪರಿಹಾರವೇನು ತಾವೇ ಸೂಚಿಸಬೇಕು ಎಂದು ನಮಸ್ಕರಿಸಿ ಸ್ವಾಮಿಗಳ ಆಜ್ಞೆ ಏನಾಗುವುದೋ ಎಂದು ಕಾತುರನಾಗಿ ನಿಂತುಕೊಂಡನು. ಬ್ರಾಹ್ಮಣರು ಭೋಜನ ಪ್ರಾರಂಭಿಸಿದರು. ಮಳೆಯು ಜೋರಾಗಿಯೇ ಪ್ರಾರಂಭವಾಯಿತು. ಸ್ವಾಮಿಗಳು ತನ್ನ ಶಿಷ್ಯರನ್ನು ಕರೆದು 5 ತೆಂಗಿನಕಾಯಿ ತರಲು ಹೇಳಿದರು. ಶಿಷ್ಯ ಸಮೇತ ಹೊರಗೆ ಬಂದರು. 5 ತೆಂಗಿನಕಾಯಿಗಳನ್ನು ಪರ್ಜನ್ಯರಿಗೆ ಪ್ರಾರ್ಥಿಸಿ ಅರ್ಪಿಸಿ ಮತ್ತು ಸರೋವರ ತೀರಕ್ಕೆ ಬಂದು ಪರ್ಜನ್ಯ ಅಧಿಪತಿಗೆ ನಮಸ್ಕರಿಸಿ, ಹೇ ಪರ್ಜನ್ಯನೇ, ಈ ಸಮಯದಲ್ಲಿ ಭೂಸುರರು ಭೋಜನಕ್ಕೆ ಕುಳಿತಿರುವರು. ಅವರಿಗೆ ಏರ್ಪಡಿಸಿದ ಭೋಜನಕ್ಕೆ ವಿಘ್ನ ಬಂದು ಬ್ರಾಹ್ಮಣೋತ್ತಮರಿಂದ ಶಾಪ ಬರದಂತೆ ನಿರ್ವಿಘ್ನವಾಗಿ ನೆರವೇರಿಸು ಎಂದು ಪ್ರಾರ್ಥಿಸಿ ಬ್ರಾಹ್ಮಣ ಭೋಜನ ಶಾಲೆಗೆ ಬಂದು ಅನ್ನಘೃತ ಬಡಿಸಲು ಆಜ್ಞೆ ಇತ್ತರು. ಬ್ರಾಹ್ಮಣ ಭೋಜನ ಪ್ರಾರಂಭವಾಯಿತು. ಅವರಿಗೆ ಬಹು ಆಧಾರದಿಂದ ಪಕ್ವಾನ್ನಗಳನ್ನು ಬಡಿಸುತ್ತಲಿದ್ದವರಿಗೆ ಆಗ್ರಹಪೂರ್ವಕವಾಗಿ ಪಕ್ವಾನ್ನಗಳನ್ನು ಬಡಿಸಿರಿ ಎಂದು ಹೇಳಿ ತಾವು ಸ್ವತಃ ಪಂಕ್ತಿಯಲ್ಲಿ ತಿರುಗಾಡುತ್ತಾ ಭೋಜನ ಸಾವಕಾಶವಾಗಲಿ, ಯಾರೂ ಗಡಿಬಿಡಿ ಮಾಡಬಾರದೆಂದು ಹೇಳುತ್ತಿದ್ದರು. ಸ್ವಾಮಿಯ ಆದರೋಪಚಾರದಿಂದ ಭೂಸುರೋತ್ತಮರು ಬೆರಗಾದರು. ಇತ್ತ ಮಳೆಯು ಮಸಲಾಕಾರವಾಗಿ ಭೋರ್ಗರೆಯುತ್ತಾ ಬೀಳುತ್ತಲಿತ್ತು. ಆದರೆ ಏನು ವಿಚಿತ್ರ, ಬ್ರಾಹ್ಮಣ ಭೋಜನದ ಸ್ಥಳ ಮತ್ತು ಸುತ್ತಲೂ ಅವರಿಗೆ ಯಾವ ತೊಂದರೆಯಾಗದಂತೆ ಅಷ್ಟು ಸ್ಥಳ ಬಿಟ್ಟು ಉಳಿದೆಲ್ಲ ಕಡೆ ಭಯಂಕರವಾದ ಮಳೆ. ಆದರೆ ಇಲ್ಲಿ ಅಪ್ಪಿತಪ್ಪಿಯೂ ಕೂಡ ಒಂದು ಮಳೆ ಹನಿ ಬೀಳುತ್ತಿರಲಿಲ್ಲ. ಪರ್ಜನ್ಯದ ಕಲ್ಪನೆಯೂ ಕೂಡ ಬ್ರಾಹ್ಮಣರಿಗೆ ಬಾರದಂತೆ ಇತ್ತು. ಇದನ್ನು ಪ್ರತ್ಯಕ್ಷವಾಗಿ ಕಂಡು ಎಲ್ಲ ಬ್ರಾಹ್ಮಣರು ಸ್ವಾಮಿಯ ಲೀಲೆಯನ್ನು ಕೊಂಡಾಡುತ್ತಾ ಯಥೇಚ್ಛ ಭೋಜನ ಮಾಡಿದರು. ಸುತ್ತಲೂ ನೀರು ಜೋರಾಗಿ ಹರಿಯುತ್ತಿತ್ತು. ಸ್ವಾಮಿಯು ಭೋಜನ ಸಾವಕಾಶವಾಗಲಿ ಎಂದು ಹರಿಸುತ್ತಿದ್ದರು. ಪರಮೇಶ್ವರನು ಸಮರ್ಥನಾಗಿದ್ದಾನೆ. ನಮ್ಮೆಲ್ಲರ ಮೇಲೆ ಅವನ ದಯಾಂತಕರಣ ಇದೆ. ನಿಮ್ಮ ಪುಣ್ಯದಿಂದ ನಮಗೆ ಯಾವ ಆತಂಕವೂ ಬರದೆ ಸಾಗಿದೆ ಎಂದು ಹೇಳುತ್ತಲಿದ್ದರು. ಭೋಜನ ಸಮಯದಲ್ಲಿ ಕೆಲವರು ಸ್ತೋತ್ರಗಳನ್ನು ಅನ್ನುತ್ತಿದ್ದರು. ಚಿದಂಬರ ನಾಮಗರ್ಜನೆಯನ್ನು ಮಾಡುತ್ತಿದ್ದರು ಮತ್ತು ಸ್ವಾಮಿಯ ಲೀಲಾಜಾಲವನ್ನು ತಿಳಿದು ಎಲ್ಲವೂ ನೀನೇ ಇದ್ದು ಪರಮೇಶ್ವರನ ಕಡೆಗೆ ನಿನ್ನ ಮಾಯೆಯಿಂದ ನಮ್ಮನ್ನು ದುಡುತ್ತಿರುವಿ ದೇವಾ, ಹೀಗೆ ಮಾತ್ರ ಮಾಡಬೇಡ, ನಮ್ಮನ್ನು ಕೃತಾರ್ಥನಾಗಿ ಮಾಡುವವನು ನೀನೇ ಇದ್ದು ಮಾಯೆಯ ಜಾಲದಲ್ಲಿ ನೂಕಬೇಡ ಎನ್ನುತ್ತಾ ಭೋಜನ ಮುಗಿಸಿ ಆಪೋಷಣ ತೆಗೆದುಕೊಂಡು ಎದ್ದು ಕೈಕಾಲು ತೊಳೆದುಕೊಂಡು ಬಂದರು. ಅವರಿಗೆ ನಾಗಪೇಟೆಯ ಫೇಡೆಯನ್ನು ದಕ್ಷಿಣಾಯುಕ್ತ ತಾಂಬೂಲವನ್ನು ಕೊಟ್ಟರು. ಭೂಸುರರು ವೇದೋಕ್ತವಾಗಿ ಆಶೀರ್ವದಿಸಿದರು. ತಾಂಬೂಲ ಮೆದ್ದು ಸ್ವಲ್ಪ ವಿಶ್ರಾಂತಿ ಪಡೆದು ತಮ್ಮ ಸ್ಥಳಕ್ಕೆ ಹಿಂತಿರುಗಿದರು. 2ನೇ ಪಂಕ್ತಿ ಪ್ರಾರಂಭವಾಯಿತು. ಈ ಪಂಕ್ತಿಗೂ ಕೂಡ ಜೋರಾಗಿ ಮಳೆ ಸುರಿಯುತ್ತಲಿತ್ತು. ಅದನ್ನು ನೋಡುತ್ತಾ ಭೋಜನ ಮಾಡುತ್ತಿದ್ದರು. ಸ್ವಾಮಿಯನ್ನು ಅವನ ಲೀಲೆಯನ್ನು ಕೊಂಡಾಡುತ್ತಾ ಊಟ ಮುಗಿಸಿ ಎಲೆ ಅಡಿಕೆ ಸ್ವೀಕರಿಸಿ ತಮ್ಮ ತಮ್ಮ ಸ್ಥಾನ ಸೇರಿದರು. 3ನೇ ಪಂಕ್ತಿಯು ಆರಂಭವಾಯಿತು. ಉಳಿದೆಲ್ಲ ಜನರ ಮಧ್ಯದಲ್ಲಿ ತಾವು ಸಹಭೋಜನಕ್ಕೆ ಕುಳಿತರು. ಊಟ ಮುಗಿಯಿತು. ವ್ಯವಸ್ಥಾಪಕರು ಎಲ್ಲ ಪಾತ್ರಗಳನ್ನು ತೊಳೆಸಿಡಿಸಿದರು. ಎಲ್ಲವೂ ವ್ಯವಸ್ಥಿತವಾಗಿ ಇಡಲ್ಪಟ್ಟವು. ಮುಂದಿನ ಕಾರ್ಯಕ್ರಮವನ್ನು ಸ್ವಾಮಿ ಆಜ್ಞೆಯಂತೆ ಪಾಲಿಸುತ್ತಾ ನಡೆದರು. ಚಿದಂಬರನು ಪರ್ಜನ್ಯ ದೇವತೆಯನ್ನು ಇಂದ್ರನನ್ನು ಕೂಡ ಬ್ರಾಹ್ಮಣ ಧರ್ಮದಂತೆ ತನ್ನ ಅಧೀನದಲ್ಲಿ ಇರಿಸಿಕೊಂಡಿದ್ದನು. ಈ ರೀತಿ ಸ್ವಾಮಿಯ ಈ ಕಾರ್ಯವು ಅವನ ಕೀರ್ತಿಯನ್ನು ವಿಶ್ವವ್ಯಾಪಿ ಮಾಡಿತು. ಶ್ರೀ ಸ್ವಾಮಿಯು ಕೇವಲ ಭೂಲೋಕವಷ್ಟೇ ಅಲ್ಲ, ದೇವಲೋಕ, ಪಾತಾಳಲೋಕ ಮುಂತಾದ 14 ಲೋಕಗಳನ್ನು ತನ್ನದೇ ಆದ ಸತ್ತೆಯಲ್ಲಿ ಅಧೀನವಾಗಿ ಇಟ್ಟುಕೊಂಡು ಒಂದು ಅಣು ಕೂಡ ತನ್ನ ವಿನಃ
ಚಲಿಸದಿದ್ದರೂ ಕೂಡ ಬಡ ಬ್ರಾಹ್ಮಣನೆಂಬ ನೆವ ಮಾತ್ರ ಬಿಡುತ್ತಿರಲಿಲ್ಲ. ಈ ನಡತೆ ನಮಗೆ ಮಾರ್ಗದರ್ಶನಕ್ಕೆಂದೇ ಸ್ವೀಕರಿಸಿದ್ದನು. ಹೀಗೆ ಏಕೆ ಆಚರಿಸುತ್ತಿದ್ದನೆಂದರೆ, ಎಂಥ ವಿದ್ಯಾವಂತ ಪಂಡಿತನಾಗಲಿ, ರಾಜನಾಗಲಿ, ಬಲಿಷ್ಠನಾಗಲಿ, ಶ್ರೀಮಂತನಾಗಲಿ, ಯಾರು ಎಷ್ಟೇ ಯೋಗ್ಯತೆಯವನಾದರೂ ವಿಧೇಯನಾಗಿ, ವಿನಯಶೀಲನಾಗಿ, ಇತರರಿಗೆ ಬಾಧೆಯಾಗದಂತೆ ನಡೆಯಬೇಕು ಎಂಬುದನ್ನು ತಾನು ಸ್ವತಃ ಅದರಂತೆ ನಡೆಯುತ್ತಾ ಜನರಿಗೆ ಉಪದೇಶ ಮಾಡುತ್ತಿದ್ದನು. ಎಂಥ ಅಗಾಧ ಲೀಲೆ ತೋರಿಸಿದರು. ಸ್ವಾಮಿ ಪರಮೇಶ್ವರನು ಸಮರ್ಥನಿರುವನೆಂದೇ ನುಡಿಯುತ್ತಿದ್ದರೆ ವಿನಃ ಈ ಕಾರ್ಯ ನಾನು ಮಾಡಿದೆನೆಂದು ಒಂದು ಸಲವಾದರೂ ಅಂದಿರಲಿಲ್ಲ. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.